ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣ ಬಚ್ಚಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಚಾನಲ್ ಫಾಲೋ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಸಹ ಅಕ್ರಮ ಸರಾಯಿ ಮಾರಾಟವಾಗ್ತದೆ ಎನ್ನುವಂಥದ್ದು ಸಾಮಾನ್ಯವಾದ ವಾಡಿಕೆ. ಅದರ ಜೊತೆಗೆ ಯುವಕರು ಇವತ್ತು ಕುಡಿತ ದಾಸರಾಗಿದ್ದಾರೆ ಮತ್ತು ದುಶ್ಚಟಗಳಿಂದ ಗ್ರಾಮ ಮತ್ತು ಮನೆಯ ನೆಮ್ಮದಿ ಹಾಳಾಗಿದೆ ಎನ್ನುವಂಥ ಮಾತುಗಳು ಬರ್ತವೆ. ಇಂಥ ಒಂದು ಸಂದರ್ಭದಲ್ಲಿ ಮಹಿಳೆಯರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಇಡೀ ಗ್ರಾಮಸ್ಥರಿಗೆ ಒಪ್ಪಿಸಿ ಗ್ರಾಮವನ್ನೇ ಸರಾಯಿ ಮಾರಾಟ ಮುಕ್ತ ಮಾಡಿದ್ದು ಒಂದು ವಿಶೇಷವಾಗಿದೆ. ಕೊಪ್ಪಳ ತಾಲೂಕಿನ ಹಟ್ಟಿ ಅನ್ನುವಂಥ ಗ್ರಾಮ, ಸುಮಾರು 300 ಮನೆ ಇರುವಂಥ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಇರುವಂಥ 9 ಅಂಗಡಿಗಳೇ, ಅಂದರೆ ಕಿರಾಣಿ ಅಂಗಡಿ ಮತ್ತು ಬೀಡಿ ಅಂಗಡಿ ಜೊತೆಗೆ ಚಹಾದ ಅಂಗಡಿಯಲ್ಲೂ ಸಹ ಇಲ್ಲಿ ಸರಾಯಿ ಮಾರಾಟವಾಗ್ತಿತ್ತು ಅನ್ನುವಂಥ ಇದೆ. ಕೈಗೆ ತಕ್ಷಣವೇ ಸರಾಯಿ ಮದ್ಯ ಸಿಗ್ತಾ ಇರೋಂಥ ಕಾರಣಕ್ಕಾಗಿ ಇಲ್ಲಿ ಯುವಕರು ಅದಕ್ಕೆ ದಾಸರಾಗಿದ್ದರು. ಚಿಕ್ಕ ಮಕ್ಕಳು ಸಹ ಸರಾಯಿಯನ್ನು ಮದ್ಯವನ್ನು ಕುಡಿದು ಗಲಾಟೆ ಮಾಡ್ತಾಯಿದ್ರು. ಈ ಕಾರಣಕ್ಕಾಗಿ ಇಲ್ಲಿ ಏನಾಯ್ತು ಅಂತೇಳಿದರೆ ಇಡೀ ಗ್ರಾಮದ ನೆಮ್ಮದಿ ಆಯಿತು. ಮತ್ತು ಇನ್ನು ಕೆಲವು ಜನ ಕೃಷಿಯನ್ನೇ ಬಿಟ್ಟು ಕುಡಿತದಕ್ಕೆ ದಾಸರಾಗಿ ಇಡೀ ಕುಡಿತವನ್ನಿತ್ತು. ಅದಕ್ಕೆ ಯಲ್ಲಪ್ಪ ಅನ್ನುವಂಥ ಒಬ್ಬ ಯುವಕ ಉದಾಹರಣೆಯಾಗಿತ್ತು. ಆತ ಇಡೀ ಕುಡಿತವನ್ನೇ ಅದರಲ್ಲಿ ಕುಡಿತಕ್ಕೆ ದಾಸನಾಗಿ ಯಾವುದೇ ಕೆಲಸವನ್ನು ಮಾಡದೆ ಕೃಷಿ ಕೆಲಸದಿಂದ ದೂರಾಗಿತ್ತು. ಆದರೆ ಆತನಿಗೆ ಈಗ ಒಂದು ಸಂಪೂರ್ಣವಾಗಿ ಬದಲಾಗಿದ್ದು, ಈಗ ಕೃಷಿಯಲ್ಲಿ ತೊಡಗಿರೋದು ಒಂದು ಕಡೆ. ಸುಮಾರು ವರ್ಷಗಳಿಂದ ಕುಡಿತ ಜಾಸ್ತಿ ಆಗ್ತಾಯಿತ್ತು. 3 ಡಾಬಾಗಳಿದ್ವು, 5 ಅಂಗಡಿ ಇದ್ವಿ ಸಣ್ಣ ಊರಲ್ಲಿ. ಹಂಗಾಗಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಸೇರಿ ಇಲ್ಲಿ ಒಂದು ಗುಡಿ ದೈವದ ಪ್ರಕಾರ ಒಂದು ಪಟ್ಟಿಯನ್ನು ಲೆಕ್ಕ ಮಾಡ್ತಿರ್ಬೇಕಾದ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಮಹಿಳೆಯರು ಅಕ್ಕಂಗಿಯವರು ಸ್ವಲ್ಪ ಅವ್ರ ಯಜಮಾನರು ಕುಡಿದು ಬಂದು ಗಲಾಟೆ ಮಾಡತಕ್ಕಂಥ ಸಂದರ್ಭಗಳಲ್ಲಿ ಅವರ ಹಿಂಸೆಗಳನ್ನು ತಾಳಲಾರದೆ ದೈವದೊಳಗೆ ಬಂದು ಈ ಥರ ನಾವು ಎಣ್ಣೆ ಕುಡಿದು ಸಾಯ್ತೀವಿ, ನಮ್ಮ ಸಂಸಾರ ಹಾಳಾಗ್ತಿದೆ, ನಮ್ಮ ಗ್ರಾಮದಲ್ಲಿ ಈ ಸರಾಯನ್ನು ಬಂದ್ ಮಾಡಬೇಕನ್ನೋ ನೀವು ಮಾಡ್ತೀರಾ ಇಲ್ಲ ಅಂತ ಕೇಳಿದಾಗ ನಮ್ಮ ಗ್ರಾಮದವ್ರು ಎಲ್ಲರೂ ಸೇರಿ ಆ ಸರಾಯನ್ನು ಬಂದ್ ಮಾಡಿದಕ್ಕೆ ಭಾಳ ಒಳ್ಳೆಯದಾಗಿದೆ ಸರ್. ಇವಾಗ ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು 16 ವರ್ಷದ ಭಾಳ ಇಲ್ಲ ಸರ್. ನಾವು ಮೊದಲಾಗ ಭಾಳ ಸರಿಯಾಗಿ ಮಾತ್ರ ಜಗ್ ಕುಡಿದೀನಿ ಸರ್. ನನ್ನಷ್ಟು ಕುಡಿಯೋದು ನಮ್ಮೂರಾಗ ಇದ್ದಿಲ್ಲ ಸರ. ಮನ್ಯಾಗ ತಾಯಿ ತಂದೆಗೆ ಬಿಟ್ಟು ಸ್ವಲ್ಪ ಇದು ಮಾಡಿ ಸರ. ಮನೆಯಾಗ ಹೆಣ್ಮಕ್ಳಿಗೆ ಕಿರಿಕಿರಿ, ನಿಮ್ಮ ಮಕ್ಕಳಿಗೆಲ್ಲ ಕಿರಿಕಿರಿ ಕೊಟ್ಟಿನಿ. ಈಗ ಭಾಳ ಸುಧಾರಿಸಿನಿ ಸರ್. ಹಂಗೇನಿಲ್ಲ ಸರ್. ಒಟ್ಟಾಗ ಕುಡಿಬೇಕನ್ಸುತ್ತಾ? ಇಲ್ಲ ಸರ್, ಈಗೇನು ಕುಡಿಬೇಕನ್ಸುತ್ತೆ ಸರ್. ಈ ಕಾರಣಕ್ಕಾಗಿ ಮಹಿಳೆಯರು ಏನಂತ ಹೇಳಿದ್ರು, ಒಂದು ಈ ಗ್ರಾಮದಲ್ಲಿರುವಂಥ ಅಕ್ರಮ ಸರಾಯಿ ಮಾರಾಟ ನಿಲ್ಲಿಸ್ರಿ ಅನ್ನುವಂಥ ಒತ್ತಾಯ ಮಾಡಿದ್ರು. ಆ ಕಾರಣಕ್ಕೆ ಏನು ಮಾರುತೇಶ್ವರಿ ದೇವಸ್ಥಾನಕ್ಕಾಗಿ ಗ್ರಾಮಸ್ಥರು ಒಂದು ಸಭೆ ಸೇರಿದ್ರು. ಸಭೆಗೆ ಬಂದಿರುವಂಥ ಮಹಿಳೆಯರು ಈ ಒತ್ತಾಯ ಮಾಡಿದ್ರು. ಆ ಕಾರಣಕ್ಕಾಗಿ ಕಳೆದ 3 ತಿಂಗಳಿಂದ ಇಡೀ ಗ್ರಾಮದಲ್ಲಿ ಸರಾಯಿ ಮಾರಾಟವನ್ನು ಮುಕ್ತ ಮಾಡಿದರು. ಮತ್ತು ಯಾರಾದರೂ ಸರಾಯಿ ಮಾರಾಟ ಮಾಡಿದರೆ ಮಹಿಳೆಯರೇ ಹೋಗಿ ದೂರು ನೀಡುವಂಥ ಒಂದು ಎಚ್ಚರಿಕೆ ನೀಡಿದ್ರು. ಈ ಕಾರಣಕ್ಕಾಗಿ ಇರುವಂಥದ್ದು ಸಂಪೂರ್ಣವಾಗಿ ಇಲ್ಲಿ ಸರಾಯಿ ಮುಕ್ತವಾಗಿರುವಂಥದ್ದು ಕಾಣ್ತೇವೆ. ಸುಧಾರ್ಸೈತ್ರಿ. ಮತ್ತೆ ಕುಡಿಯೋದಂದಿಲ್ಲಲ್ಲ, ಸುಧಾರ್ಸೈತಿ ಊರು ಸ್ವಲ್ಪ. ಮೊದಲು ಹೆಂಗಿತ್ತು? ಮೊದಲ ಜಗ್ಗಿ ಹೊಡೆದಾಡೋದು ಮನ್ಯಾಗ. ಮಕ್ಕಳಿಗೆ ನಿರ್ಮಳಿದ್ದಿಲ್ಲ, ನಮಗೂ ನಿರ್ಮಳಿದ್ದಿಲ್ರಿ. ಸ್ವಲ್ಪ ಸುಧಾರ್ಸ್ಯಾರ ಆಗ. ಈಗ ಒಂದೇಳೆ ಕುಡಿದು ಇಲ್ಲಿ ಮಾರಾಟ ಮಾಡಿದ್ರೆ ಮತ್ತೆ ಅವ್ರನ್ನ ಕ್ಯಾಸ್ ಮಾಡಿ ಹಿಡ್ಕೊಟ್ಬಿಡ್ತೀವ್ರಿ ಅಂತ ನಿರ್ಧಾರ ಮಾಡಿ ಎಲ್ಲಾರು. ಮತ್ತೆ ಆಗ ಅಂತ ದೊಡ್ಡವ್ರ ಹೇಳ್ಯಾರ್ರಿ ಹಂಗತೆ. ಅದೆಲ್ಲ ನಮ್ಮ ಪರಿಸ್ಥಿತಿ ಇದ್ರಾಗ ಹೋಗೈತ್ರಿ. ನಮ್ಮದು ಹೊಲ ಮನೆ ಇದ್ರಾಗ ಹೋಗೈತಿ ಅಂತ ಹೇಳ್ತನಲ್ಲ ನಾನು. ಎಣ್ಣೆಗ ಹೋಗೈತಿ ನಮ್ಮದು. ಅದಕ್ಕೆ ನಮ್ಮದ್ರಂತ ನೀವು ಆಗಬೇಡ್ರಿ, ಊರ ಮಕ್ಕಳಿಗೆ ಒಳ್ಳೇದಾಗಲಿ. ನಾನು ಬಿಟ್ಬಿಡ್ತೀನಿ. ನಾನು ಒಬ್ಬಾಕೆಲ್ಲ ನನ್ನ ಜೀವನಕ್ಕೆ ನೀವು ಆಧಾರ ಮಾಡಿಕೊಡ್ರಿ. ನಾನು ಬಿಟ್ಬಿಡ್ತೀನಿ. ಊರನ್ನ ಓಸು ನನ್ನ ಮಕ್ಕಳ, ನಾನು ಆಡಿದ್ರೆ ನನ್ನ ಮಕ್ಕಳ ಅಲ್ಲ, ಊರನ್ನ ಓಸು ನನ್ನ ಮಕ್ಕಳ ಅಂತಾನೆ ಕೈ ಮುಗಿದು ಬೇಡಿಕೆ ನೋಡ್ರಿ. ನಾನು ಒಂದು ಕೇಳುವ ಮತ್ತು ಇಲ್ಲಿ ಸರಾಯಿ ಮಾಡ್ತಾ ಇದ್ದಿರುವಂಥವ್ರು ಸಹ ಊರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಕಾರಣಕ್ಕಾಗಿ ಸರಾಯಿ ಮಾರಾಟದಿಂದ ದೂರ ಆಗಿದ್ದಾರೆ. ನಮ್ಮ ಏನು ಅದರಿಂದ ಒಂದಿಷ್ಟು ಆದಾಯ ಬರ್ತಿತ್ತು, ಆದರೆ ಆ ಆದಾಯ ಇಲ್ಲದೇ ಇದ್ದರೂ ಸಹ ಮಕ್ಕಳು ಆರಾಮಾಗಲಿ, ನಮ್ಮ ಇಡೀ ಗ್ರಾಮ ನೆಮ್ಮದಿಯಾಗಿರಲಿ ಅನ್ನುವಂಥ ಕಾರಣಕ್ಕಾಗಿ ಅವರಿದ್ದರು. ಮತ್ತು ಈಗ ಸರಾಯಿ ಬಿಟ್ಟಿರುವಂಥ ಒಂದಿಷ್ಟು ಯುವಕರು ಈಗ ಬದಲಾವಣೆಯನ್ನು ಮಾಡಿದ್ದಾರೆ. ಮತ್ತು ಗ್ರಾಮದಲ್ಲಿ ಸಣ್ಣ ಪುಟ್ಟ ಅದು ವೈಯಕ್ತಿಕ ಜಗಳ ಬಿಟ್ಟರೆ ಯಾವುದೇ ಜಗಳ ಇಲ್ಲ ಮತ್ತು ಯಾವುದೇ ಇದು ಇಲ್ಲ ಅನ್ನುವಂಥ ಮಾತುಗಳು. ಮತ್ತು ಈ ಕಾರಣಕ್ಕಾಗಿ ಏನು ಇತ್ತೀಚೆಗೆ ಗವಿಮಠದ ಸ್ವಾಮಿಗಳು ಅಲ್ಲಿಗೆ ಹೋದಾಗ ಇಡೀ ಗ್ರಾಮದಲ್ಲಿ ನೀವು ದೇವಸ್ಥಾನ ಕಟ್ತಿರೋ, ದೇವಸ್ಥಾನಕ್ಕೆ ಎಷ್ಟು ದೇಣಿಗೆ ಕೊಡ್ತಿರೋ ಮುಖ್ಯ ಅಲ್ಲ, ಆದರೆ ಈ ಗ್ರಾಮದಲ್ಲಿ ಏನು ಸರಾಯಿ ಮುಕ್ತವೇನು ಮಾಡಿದ್ದೀರಿ, ಮುಕ್ತ ಆಗ್ತಾಯಿದ್ರಿ, ಇದು ಭಾಳ ದೊಡ್ಡ ಕೆಲಸ ಅನ್ನುವಂಥ ಅವರಿಗೆ ಶಭಾಷಿಗಿರಿಯನ್ನು ಕೊಟ್ಟರು. ಊರಾಗ ಗುಡಿ ಕಟ್ಟಿದ್ದು ದೊಡ್ಡದಲ್ಲ, ನಿಮ್ಮ ಊರಾಗ ಗುಡಿ ಕಟ್ಟಿದ್ರು ದೇವ್ರು ಇರೋದಿಲ್ಲ, ತಿಳಿತಿಲ್ಲ. ನಿಮ್ಮ ಊರಾಗ ದೇವ್ರು ಇರ್ಬೇಕಂದ್ರೆ ಏನು ಬಂದ್ ಮಾಡ್ತಿರಲ್ಲ, ದೇವ್ರು ನಿಮ್ಮ ಊರು ಬಿಟ್ಟ ಹೋಗೋದಿಲ್ಲ.
ಇಡೀ ಹಳ್ಳಿಗಳು ಕೆಟ್ಟಿದ್ದು, ಮನೆ ಕೆಟ್ಟಿದ್ದು, ಮನೆತನಗಳು ಕೆಟ್ಟಿದ್ದಾದ್ರೆ ನೀವೇನ್ ನಿರ್ಧಾರ ಮಾಡಿರಿ, ಹಿರಿಯರು ಇದಕ್ಕೆ ಬದ್ಧರಾಗಿರ್ರಿ. ಇದು ಭಾಳ ಒಳ್ಳೆ ಕೆಲಸ ಮಾಡಿರಿ. ಇದು ಒಂದಿಷ್ಟು ಹುಮ್ಮಸ್ಸು ನೀಡಿದೆ. ಜೊತೆಗೆ ಅವರು ಹೇಳೋದಂತ ಹೇಳಿದರೆ ಮತ್ತು ಇಡೀ ಗ್ರಾಮದಲ್ಲಿ ಒಂದಿಷ್ಟು ಜನ ಕುಡಿತಕ್ಕೆ ಚಟಕ್ಕೆ ಬಿದ್ದವರು ಸಹ ಸ್ವಲ್ಪ ದೂರದಲ್ಲಿ ಹೋಗಿ ಅವರು ಏನು ಮದ್ಯವನ್ನು ಸೇವಿಸಿ ಬರಬೇಕು, ಅಂದರೆ ಕೊಪ್ಪಳನೋ ಅಥವಾ ಎಲ್ಕಲ್ಗಡಕ್ಕೆ ಹೋಗಬೇಕು. ಆದರೆ ಅಲ್ಲಿಗೆ ಹೋಗಿ ಬರೋದ್ಲೆ ಅವರ ಏನು ಕುಡಿದಿರುವಂಥ ನಿಶೆ ಹೇಳ್ತಾ ಇದೆ. ಜೊತೆಗೆ ಅಲ್ಲಿ ಖರ್ಚು ಹೆಚ್ಚಾಗ್ತಾ ಇರುವಂಥ ಕಾರಣಕ್ಕಾಗಿ, ಇಲ್ಲಿ ಕೈಗೆಟಕದೇ ಇರುವಂಥ ಕಾರಣಕ್ಕಾಗಿ ಭಾಳಷ್ಟು ಜನ ಕುಡಿತದಿಂದ ಬಿಟ್ಟಿದ್ದಾರೆ. ಇದು ಬದಲಾವಣೆಯ ಕಾಳೆಯಾಗಿದೆ. ಇಂಥ ಒಂದು ನಿರ್ಧಾರಕ್ಕೆ ಏನು ಗ್ರಾಮಸ್ಥರು ಬಂದಿದ್ದು, ಇದಕ್ಕೆ ನಮಗೆ ಮೆಚ್ಚುಗೆ ಆಗ್ತಾಯಿದೆ. ಮತ್ತು ಮಹಿಳೆಯರು ಸಹ ಹಿರಿಯರ ಬಗ್ಗೆ ಹೆಚ್ಚು ಅಭಿಮಾನದಿಂದ ಮಾತಾಡ್ತಾ ಇರೋದು ವಿಶೇಷವಾಗಿದೆ. ಈ ರೀತಿ ಕೊಪ್ಪಳದ ಒಂದು ಗ್ರಾಮ ಇವತ್ತು ಸರಾಯಿ ಮುಕ್ತದತ್ತ ಹೋಗ್ತಾ ಇದೆ. ಇಲ್ಲಿಗಾಗಲೇ ಸರಾಯಿ ಮಾರಾಟ ಬಂದಾಗಿತ್ತು. ಮುಂದಿನ ದಿನಗಳಲ್ಲಿ ಸರಾಯಿ ಮುಕ್ತವಾಗುವ ಎಲ್ಲ ಲಕ್ಷಣಗಳು ಕಾಣು ಬರ್ತವೆ. ಶರಣಪ್ಪ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.